ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಇವತ್ತು ಎಸ್ಸಿಪಿ ಟಿಎಸ್ಪಿ ವಿಚಾರದಲ್ಲಿ ಸರ್ಕಾರ 3 ವರ್ಷಗಳಲ್ಲಿ ಕೈಗೊಂಡಿರತಕ್ಕಂತ 39,000 ಕೋಟಿ ರೂಪಾಯಿಗಳನ್ನ ಬೇರೆ ಬೇರೆ ಇದಕ್ಕೆ ಬಳಕೆ ಮಾಡಿರ್ತಕ್ಕಂಥದ್ದನ್ನ ಎಲ್ಲ ದಲಿತ ಸಂಘಟನೆಗಳು ಸೇರಿ ಇವತ್ತು ಖಂಡಿಸಿದ್ದೇವೆ. ಸುಮಾರು 60ಕ್ಕೂ ಹೆಚ್ಚು ಸಂಘಟನೆಗಳು ಇವತ್ತು ದುಂಡು ಮೇಜಿನ ಪರಿಷತ್ನಲ್ಲಿ ಭಾಗಿಯಾಗಿದ್ರು. ಪ್ರತಿಯೊಬ್ಬರು ಕೂಡ ಹೇಳಿದ್ದಿದೆ, ಈ ಸರ್ಕಾರ ದಲಿತರಿಗೆ ಧೋಖಾ ಮಾಡ್ತಾ ಇದೆ, ವಂಚನೆ ಮಾಡ್ತಾ ಇದೆ, ಮೋಸ ಮಾಡ್ತಾ ಇದೆ. ಆದ್ರಿಂದ ಈ ಸರ್ಕಾರದ ವಿರುದ್ಧವಾಗಿ ಇಡೀ ರಾಜ್ಯದಲ್ಲಿ ನಾವು ದೊಡ್ಡ ಹೋರಾಟವನ್ನ ರೂಪಿಸಬೇಕು ಅಂತಕ್ಕಂಥ ಮಾತನ್ನ ಒಕ್ಕೊರಳಿನಿಂದ ಹೇಳಿದ್ರು. ಇಲ್ಲಿ ಆಗಿರ್ತಕ್ಕಂಥದ್ದು ಏನಂತಂದ್ರೆ 1 ವರ್ಷಕ್ಕೆ 52,000 ಕೋಟಿ ಗ್ಯಾರಂಟಿಗಳು ಬೇಕು. ಅದನ್ನು ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾರೆ. 52,000 ಕೋಟಿ ನೀವು ಬಜೆಟ್ ನಲ್ಲಿ ತೆಗೆದಿಟ್ಟ ಮೇಲೆ ಎಸ್ಸಿಪಿ ಟಿಎಸ್ಪಿ ಹಣ ಯಾಕೆ ಬೇಕು ಅದಕ್ಕೆ ಅಂದಮೇಲೆ ನೀವೀಗ ಒಕ್ಕಲಿಗ ಸಮುದಾಯದ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಡ್ತೀರಿ ಮನೆಯೊಡತಿಗೆ. ಒಕ್ಕಲಿಗ ಅಭಿವೃದ್ಧಿ ನಿಗಮದಿಂದ ತೆಗೆದು ಕೊಡ್ತಿದ್ದೀರಾ ಅಥವಾ ಲಿಂಗಾಯತರಿಗೆ ಕೊಡ್ತಕ್ಕಂತ ಅವರ ಅಭಿವೃದ್ಧಿ ನಿಗಮದಿಂದ ತೆಗೆದು ಕೊಡ್ತೀರಾ? ಈಗ ಮೈನಾರಿಟೀಸ್ ಅಥವಾ ಮುಸ್ಲಿಮರಿಗೆ ಕೊಡ್ತಕ್ಕಂತ ಹಣ ನೀವು ಮೈನಾರಿಟಿ ಡೆವಲಪ್ಮೆಂಟ್ ಇಂದ ತೆಗೆದು ಕೊಡ್ತೀರಾ? ಆದ್ರೆ ಪರಿಶಿಷ್ಟ ಜಾತಿ ವರ್ಗಗಳ ಜನರಿಗೆ ಕೊಡುವಾಗ ಅವರ ಹಣ ಯಾಕೆ ತೆಗೆದು ಕೊಡ್ತೀರಿ ಅನ್ನೋ ವಿಷಯವನ್ನು ಎಲ್ಲ ಮುಖಂಡರುಗಳು ಇವತ್ತು ಮಾತಾಡಿದ್ರು. ನಾನ್ ಕೇಳ್ತಕ್ಕಂಥದ್ದು, ನೀವು ವಂಚನೆ ಮಾಡ್ತಾ ಇದ್ದೀರಿ, ಮೋಸ ಮಾಡ್ತಾ ಇದ್ದೀರಿ. ಎಸ್ಸಿಪಿ ಟಿಎಸ್ಪಿ ಹಣ 42,000 ಕೋಟಿ ಇಟ್ಟಿದ್ದೀನಿ ಅಂತ ಜನರಿಗೆ ತೋರಿಸ್ತೀರಿ. ಇದರಲ್ಲಿ 34 ಏನು ಡಿಪಾರ್ಟ್ಮೆಂಟ್ಗಳಿದೆ ಅಷ್ಟು ಡಿಪಾರ್ಟ್ಮೆಂಟ್ಗಳಿಗೆ ಖರ್ಚು ಮಾಡಬೇಕು ಅಂತ 21,000 ಕೋಟಿ ಅದಕ್ಕೆ ಕೊಟ್ಟು ಬಿಡ್ತೀವಿ ಕ್ರಿಯಾ ಯೋಜನೆಗೆ. ಇಲ್ಲಿ ಉಳಿಯೋದು 21,000 ಕೋಟಿ. ಅದರಲ್ಲಿ 14,000 ಕೋಟಿ ನೀವು ಗ್ಯಾರಂಟಿಗಳು ಅಂತೇಳಿ ನೀವು ಬಳಕೆ ಮಾಡಿಬಿಟ್ರೆ ಉಳಿಯೋದು ಬರೀ 7,000 ಕೋಟಿ. ಅಂದಮೇಲೆ ಎಸ್ಸಿಪಿ ಟಿಎಸ್ಪಿ ಹಣ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಸಿಗೋದು ಕೇವಲ 7,000 ಕೋಟಿ. 42 ಅಂತ ಯಾಕೆ ಹೇಳ್ತೀರಿ ನೀವು? ಸುಳ್ಳು. ಇದು ಜನರಿಗೆ ನೀವು ಮಾಡ್ತಾ ಇರತಕ್ಕಂತ ಅನ್ಯಾಯ, ಮೋಸ. ಅದರ ಬದಲಾಗಿ ಈ ಬಜೆಟ್ ನಲ್ಲಿ ನೀವು ಇದನ್ನು ತೆಗಿಬಾರದು. ಒಂದು ಸಮಯ ನೀವು ಅದನ್ನೇ ಮುಂದುವರಿಸಿದ್ರೆ ದಲಿತರ ಆಕ್ರೋಶವನ್ನ ನೀವು ಎದುರಿಸಲೇಬೇಕಾಗುತ್ತೆ. ಎದುರಿಸಿ. ನನ್ನ ಮನವಿ, ನೀವು 7,000 ಕೋಟಿನೇ ನಮಗೆ ತಲುಪ್ತಾ ಇರೋದಲ್ವಾ? ಅದಕ್ಕೆ ನಾನು ಕೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ನೀವು 7,000 ಕೋಟಿ ಕೊಡ್ತೀರಾ ಪರಿಶಿಷ್ಟ ಜಾತಿ ವರ್ಗಗಳಿಗೆ? ನೀವು ಅಷ್ಟನ್ನೇ ಹೇಳಿ. 42,000 ಕೋಟಿ ಅಂತ ಹೇಳಿ ಮೋಸ ಮಾಡಬೇಡಿ. 7,000 ಕೋಟಿನೇ ನಾನು ಕೊಡಕ್ಕಾಗೋದು ಅಂತ ಹೇಳಿ. ಇವತ್ತು ವಂಚನೆ ಆಗ್ತಾ ಇರೋದ್ರಿಂದ ಇದು ಸತ್ಯವನ್ನ ಮುಖ್ಯಮಂತ್ರಿಗಳು ಒಪ್ಕೊಳ್ಬೇಕು. ಗ್ಯಾರಂಟಿಗಳಲ್ಲಿ ಇವತ್ತು ನೀವೇನು ಜನರಿಗೂ ಕೊಡ್ತಿದ್ದೀರೋ ಆ ಗ್ಯಾರಂಟಿಗಳು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಟ್ಟಿಲ್ಲ. ಗ್ಯಾರಂಟಿಗಳಿಗೆ ದಲಿತರು ಬಾಧ್ಯರಲ್ಲ ಅನ್ನೋದು ಈಗ ಸ್ಪಷ್ಟ ಆಗಿದೆ. ಆ ಕಾರಣದಿಂದ ದಲಿತರಿಗೆ ಗ್ಯಾರಂಟಿ ನೀವು ನಮ್ಗೆ ಇಟ್ಟಿರೋ ಹಣ ಕೊಟ್ರೆ ಅದು ಗ್ಯಾರಂಟಿ ಅಲ್ಲ. ಬೇರೆಯವರ ಗ್ಯಾರಂಟಿನೇ ಬೇರೆ, ನಮ್ಮ ಗ್ಯಾರಂಟಿನೇ ಬೇರೆ. ಅಲ್ಲಿಗೆ ಪರಿಶಿಷ್ಟ ಜಾತಿ ವರ್ಗಗಳನ್ನ ಗ್ಯಾರಂಟಿ ಹಣ ಕೊಡದೆ ನೀವು ವಂಚಿಸಿದ್ದೀರಿ ಅಂತಕ್ಕಂಥದ್ದು ಸ್ಪಷ್ಟ.